ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಟೈಟಲ್ ಕೊಟ್ಟಿದ್ದೀವಿ ಎಸ್-ಎಸ್-ಎಲ್-ಸಿ ಎಕ್ಸಾಮ್ 2024-25ನೇ ಸಾಲಿಗಾಗಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ಬೋದು ಅನ್ನೋದಕ್ಕೆ ಲೆಸನ್ ವೈಸ್ ಬ್ಲೂಪ್ರಿಂಟ್ ಅಂತ ನಾವು ವಿಡಿಯೋ ಸೀರೀಸ್ ಮಾಡ್ತಾ ಇದ್ದೀವಿ. ಇದು 5ನೇ ವಿಡಿಯೋ. ಸೊ ಈ ಎಲ್ಲ ವಿಡಿಯೋಗಳನ್ನ ನಾವು ಎಸ್ 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 ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ 2024-25ನೇ ಸಾಲಿನಲ್ಲಿ ಬಿಟ್ಟಂತ ಅವುಗಳನ್ನ ಆಧಾರವಾಗಿ ಇಟ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ದ ಜೆಂಟಲ್‌ಮ್ಯಾನ್ ಆಫ್ ರಿಯನ್ ಮೆಡಿಯೋ ಅಂತ ಏನ್ ಲೆಸನ್ ಇದೆ, ಆ ಜೆಂಟಲ್‌ಮ್ಯಾನ್ ಆಫ್ ರಿಯನ್ ಮೆಡಿಯೋ ಲೆಸನ್ ಅಂದ್ರೆ ಯಾವ ಕ್ವೆಶ್ಚನ್ ಬರ್ಬೋದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಮಾಡಿ ಸ್ಟೂಡೆಂಟ್ಸ್ ನೆನಪಲ್ಲಿ ಇಟ್ಕೊಳ್ರಿ. ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ವಿಡಿಯೋಸ್‌ಗಳನ್ನ ಮಾಡ್ತಿದ್ದೀವಿ. ಇದನ್ನ ಇಷ್ಟೇ ಅಂತ ಅನ್ಕೋಬೇಡ್ರಿ. ಈಗ ಸ್ವಲ್ಪ ಆದ್ರೂ ಮಾಡ್ರಿ. ಏನೂ ಇಲ್ಲ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋ ಲೆಕ್ಕಕ್ಕೆ ನಾವು ಬಂದೇವೆ ಅಂದ್ರೆ ಲಾಸ್ಟ್ ಮೊಮೆಂಟ್ ಅಲ್ಲಿ ನಾವು ಏನಾದ್ರು ಮಾಡಿ ಪಾಸ್ ಆಗೋರಿಗಾಗಿ ಈ ರೀತಿ ಮೆಥಡ್‌ನ ಅಪ್ಲೈ ಮಾಡಿ. ಇದಾದ ನಂತರ ಸೆಕೆಂಡ್ ಸ್ಟೆಪ್. ಈಗ ಫಸ್ಟ್ ಫೇಸ್ ಹೇಳ್ತಿದ್ದೀನಿ, ಇದನ್ನ ಮಾಡ್ರಪ್ಪ ಅಂತ ಹೇಳ್ತಿದ್ದೀನಿ. ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡು ಅಂತ ಹೇಳ್ತಿದ್ದೀನಿ. ಫಸ್ಟ್ ಫೇಸ್ ಆಯ್ತು. ಇದಾದ ನಂತರ ಮತ್ತೆ ಸೆಕೆಂಡ್ ಫೇಸ್ ಹೇಳ್ತೀನಲ್ಲ, ಅದು ಸೆಕೆಂಡ್‌ಗೆ ಇಂಪಾರ್ಟೆಂಟ್ ಮಾಡ್ರಿ. ಆಮೇಲೆ ಥರ್ಡ್ ಫೇಸ್ ಈ ರೀತಿ ಮಾಡ್ತಾ ಬನ್ನಿ. ಬಹಳಷ್ಟು ಈಸಿ ಆಗುತ್ತೆ ಇಂಗ್ಲಿಷ್. ಓಕೆ, ಇವೆಲ್ಲವನ್ನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಆಧಾರವಾಗಿ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಇನ್ನೂ ಒಂದು ಕ್ವೆಶ್ಚನ್ ಪೇಪರ್ ಬರಬೇಕು. ಅದು ಯಾವ್ದಂತಂದ್ರೆ ಆ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ ಬಂದ ತಕ್ಷಣ ಇನ್ನೂ ನಮ್ಗೆ ಅಥೆಂಟಿಕೇಶನ್ ಗೊತ್ತಾಗುತ್ತೆ. ಓಕೆ, ರೈಟ್. ಸೊ 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಜೆಂಟಲ್‌ಮ್ಯಾನ್ ಆಫ್ ರಿಯನ್ ಮೆಡೋದಲ್ಲಿ ಈ ಕ್ವೆಶ್ಚನ್ ಕೇಳಿದ್ರು. ಎಕ್ಸ್ಟ್ರಾಕ್ಟ್‌ನ ಕೇಳಿದ್ರು. ವಿ ವುಡ್ ಬೈ ಅಂಡ್ ದ ಮನಿ ವಾಸ್ ರೆಡಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು ಹೂ ಡಸ್ ವಿ ರೆಫರ್ ಟು, ವಾಟ್ ಡಿಡ್ ದೇ ಬೈ, ವೈ ಡಿಡ್ ದೇ ವಾಂಟ್ ಟು ಬೈ ಇಟ್ ಅಂತ ಹೇಳಿ ಕ್ವೆಶ್ಚನ್ ಮಾಡಿದ್ರು. ಎಕ್ಸ್ಟ್ರಾಕ್ಟ್‌ನ ಕೇಳಿದ್ದಾರೆ. ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಅಂತ ಕೇಳಿದ್ದಾರೆ. 3 ಅಂಕಕ್ಕೆ ಕ್ವೆಶ್ಚನ್ ಕೇಳಿದ್ದಾರೆ. ಓಕೆ, ಒಂದಾಯ್ತಾ? ಮತ್ತೆ 2ನೇ ಮಾದರಿ ಪ್ರಶ್ನೆ ಪತ್ರಿಕೆದಲ್ಲಿ 2-3 ಸೆಂಟೆನ್ಸ್ ಕ್ವೆಶ್ಚನ್ಸ್ 2 ಅಂಕಕ್ಕೆ ಕೇಳಿದ್ದಾರೆ. ಹೌ ಕ್ಯಾನ್ ಯು ಸೇ ದಟ್ ಡಾನ್ ವಿಲ್ಸನ್ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕೇಳಿದ್ದಾರೆ. 2 ಮಾರ್ಕ್ಸ್. ಓಕೆ, ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ. ಆಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಮತ್ತೆ 2-3 ಸೆಂಟೆನ್ಸಸ್ ಕ್ವೆಶ್ಚನ್ ಕೇಳಿದ್ದಾರೆ. ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಮ್ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. 2 ಮಾರ್ಕ್ಸ್‌ಗೆ ಕ್ವೆಶ್ಚನ್ ಕೇಳಿದ್ದಾರೆ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ. ಆಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ 5-6 ಸೆಂಟೆನ್ಸ್ ಕ್ವೆಶ್ಚನ್ಸ್‌ಗೆ 3 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ದ ಅಮೆರಿಕನ್ಸ್ ಅಂಡ್ ದ ಓಲ್ಡ್ ಮ್ಯಾನ್ ವರ್ ವೆರಿ ಜನರಸ್ ಇನ್ ದೇರ್ ಓನ್ ವೇಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇದು 5-6 ಸೆಂಟೆನ್ಸ್ ಕ್ವೆಶ್ಚನ್ಸ್‌ಗೆ ಬಹಳ ಕಡಿಮೆ ಅನ್ಸುತ್ತ್ರಿ. ನನ್ನ ಪ್ರಕಾರ ಈ ಕ್ವೆಶ್ಚನ್ ಕೇಳೋದು ಬಹಳ ರೇರ್. ಆದರೆ ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಈ ಕ್ವೆಶ್ಚನ್ ಕೇಳಿದ್ದಾರೆ. ಯಾಕಂದ್ರೆ ನಾನು ಸ್ವಲ್ಪ ಆನ್ಸರ್ ಹೆಚ್ಚಿಗೆ ಬರೆಯುವಂತದ್ದು ಕೊಟ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಈಗ ಅಮೆರಿಕನ್ಸ್ ಅನ್ನೋದು ಗೊತ್ತಾಗ್ಬಿಡುತ್ತೆ, ಒಂದೆರಡು ಪಾಯಿಂಟ್ ಬಂದ್ಬಿಡ್ತಾವೆ. ಇವ್ರದ್ದು ಒಂದು ಪಾಯಿಂಟ್ ಬಂದ್ಬಿಡುತ್ತೆ, ಮುಗೀತು. ಸೊ ಅಷ್ಟಕ್ಕೆ ನಾವು ಆನ್ಸರ್ ಮಾಡ್ತೇವೆ. ಅದಕ್ಕಾಗಿ ನನ್ನ ಪ್ರಕಾರ ಇದು 5-6 ಸೆಂಟೆನ್ಸ್ ಕ್ವೆಶ್ಚನ್‌ಗೆ ನಾಟ್ ಸೂಟಬಲ್ ಏನೋ ಅನ್ಸುತ್ತೆ. ಯಾಕಂದ್ರೆ ಮಕ್ಕಳಿಗೆ ಸ್ವಲ್ಪ ವೈಡ್ ಆಗಿರ್ಬೇಕು ಕ್ವೆಶ್ಚನ್. ಏನಾದ್ರು ಬರೆಯುವಂತ ಎಬಿಲಿಟಿ ಕೊಡುವಂತದ್ದು, ಸ್ವಂತದ್ರು ಬರೆಯುವಂತ ಎಬಿಲಿಟಿ ಕೊಡುವಂತ ಇರ್ಬೇಕು. ಇಷ್ಟೇ ಚೌಕಟ್ಟು ಕೊಡಬಾರ್ದು. ಸೊ ಆ ಲೆಕ್ಕಕ್ಕೆ ಈ ಕ್ವೆಶ್ಚನ್ ನನಗೆ ಯಾಕೋ ಸ್ವಲ್ಪ ಸರಿ ಅನ್ಸೋದಿಲ್ಲ. 5-6 ಸೆಂಟೆನ್ಸ್ ಕ್ವೆಶ್ಚನ್ಸ್. ಓಕೆ, ಸೊ ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಕೇಳಿದ್ರು. ಹಾಗಾದ್ರೆ ಜೆಂಟಲ್‌ಮ್ಯಾನ್ ಆಫ್ ರಿಯಲ್ ಮಾಡೋದ್ರಿಂದ 2024-25 ಮೇನ್ ಎಕ್ಸಾಮ್‌ಗೆ ಯಾವ್ದು ಬರ್ಬೋದು ಸರ್ ಅಂತಂದ್ರೆ 3-2 ಅಂತ ಕ್ವೆಶ್ಚನ್ ಮಾಡಿದ್ದಾರೆ. ಒಂದು ಎಕ್ಸ್ಟ್ರಾಕ್ಟ್ ಕೇಳಿದ್ದಾರೆ, 2 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದ್ದಾರೆ. ಆಮೇಲೆ 3 ಮಾರ್ಕ್ಸ್ 5-6 ಸೆಂಟೆನ್ಸ್ ಕ್ವೆಶ್ಚನ್ ಕೇಳಿದ್ದಾರೆ. ಆಮೇಲೆ 2 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಇಷ್ಟು ಕನ್ಫ್ಯೂಷನ್ ಮಾಡಿಟ್ಟಿದ್ದಾರೆ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಯಾವ್ದು ಕೇಳ್ತಾರೆ ನೋಡೋಣ. ಇಲ್ಲಿವರೆಗೂ ಪ್ರಕಾರ ನನ್ನ ಪ್ರಕಾರ ನಾನು ಎಕ್ಸ್ಪೆಕ್ಟ್ ಮಾಡೋದು ಈ ಲೆಸನ್ ಇಂದ 2 ಮಾರ್ಕ್ಸ್ ಕ್ವೆಶ್ಚನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅದಕ್ಕೆ ನಾನು ಹೇಳುವಂತ ಮೆಥಡ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಇಷ್ಟಿಗೆ ಬಿಡಬೇಡ್ರಿ. ನಾನು ಹೇಳ್ತಾ ಇದ್ದೀನಿ, ಜೆಂಟಲ್‌ಮ್ಯಾನ್ ಆಫ್ ಫ್ರೀ ಅನ್ನ ಮಾಡೋದ್ರಿಂದ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಎಲ್ಲ ಮುಗಿಸ್ರಿ ಫಸ್ಟ್. ಅದಾದ ನಂತರ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಎಕ್ಸ್ಟ್ರಾಕ್ಟ್‌ನ ಮುಗಿಸ್ರಿ. ಎಕ್ಸ್ಟ್ರಾಕ್ಟ್. ಅದಾದ ನಂತರ 3 ಮಾರ್ಕ್ಸ್ ಕ್ವೆಶ್ಚನ್ಸ್ 5-6 ಸೆಂಟೆನ್ಸ್ ಮುಗಿಸ್ರಿ. ಇದಕ್ಕೆ ಅಂತಾರೆ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ. ನಾನು ಹೇಳುವಂತದ್ದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿ ಸ್ಟೂಡೆಂಟ್ಸ್. ಸರ್ ನೀವು ಹಿಂಗ್ ಹೇಳಿದ್ರಿ ಅಂತಲ್ಲ. ನನ್ನ ಉದ್ದೇಶ ಒಂದೇನೆ, ಮಕ್ಕಳಲ್ಲಿ ನಮಗೆ ಪಾಸ್ ಆಗಲ್ಲಪ್ಪ ಇಂಗ್ಲಿಷ್ ಅನ್ನೋದು ಒಂದು ಮೋಸ್ಟ್ ಡಿಫಿಕಲ್ಟ್ ಅಂತ ಅನ್ನೋ ವಿದ್ಯಾರ್ಥಿಗಳಿಗೆ ಈಸಿ ಮಾಡ್ಕೊಡುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೇನೆ ಅಷ್ಟೇನೆ. ಇವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬಂತು 2 ಮಾರ್ಕ್ಸ್ ಮಾಡ್ರಪ್ಪ ಅಂತ ನಾನು ಹೇಳ್ತಿದ್ದೀನಿ. ಸಾಕು ಬರ್ಬೋದು. ಅದು ಮಾಡಿದ ತಕ್ಷಣ ಒಮ್ಮೆಲೆ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ನೋಡ್ಕೊಳ್ರಿ. 3 ಮಾರ್ಕ್ಸ್ ಪಾರ್ಟಿಸಿಪೆಂಟ್ ಕ್ವೆಶ್ಚನ್ಸ್ ನೋಡ್ಕೊಡ್ರಿ. ಇದಕ್ಕೆ ಅಂತಾರೆ ಸ್ಟೆಪ್ ವೈಸ್ ಸ್ಟಡಿ ಅಂತ ಹೇಳ್ತೇವೆ ನಾವು. ಸ್ಟೆಪ್ ಬೈ ಸ್ಟೆಪ್ ಸ್ಟಡಿ ಅಂತ ಹೇಳ್ತೇವೆ. ಸೊ ಇದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ರೈಟಾ? ಓಕೆ. ಎಸ್, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲವೂ ಫ್ರೀ ರೀ. ಇದಕ್ಕೆ ನೀವು ಅಮೌಂಟ್ ಕೊಡ್ಬೇಕಿಲ್ಲ. ನಾನು ಯಾವುದೇ ಕ್ಲಾಸಲ್ಲಿ ಎಲ್ಲವೂ ಫ್ರೀ ಕೊಟ್ಟಿರ್ತೀನಿ. ಇವನ್ ಆನ್ಲೈನ್ ಕ್ಲಾಸಸ್ ಕೂಡ. ಸೊ ಇದೆಲ್ಲ ಮಾಡಿದ ನಂತರ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು. ಜಾಯಿನ್ ಆಗೋದ್ರ ಮೂಲಕ ಮೆಂಬರ್‌ಶಿಪ್ ಕೂಡ ಪಡ್ಕೋಬಹುದು. ಓಕೆ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.